ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ವೆಜ್ ಮೋಮೋಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಗೋಧಿ ಹಿಟ್ಟು. ಸೊ ಗೋಧಿ ಹಿಟ್ಟಲ್ಲಿ ನಾವು ವೆಜ್ ಮೋಮೋಸ್ನ ಮಾಡ್ತಾಯಿದ್ದೀನಿ. ಸೊ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮೈದಾ ಹಿಟ್ಟನ್ನ ಯೂಸ್ ಮಾಡಿರ್ತಾರೆ. ಸೊ ನಾವು ಹೊರಗಡೆ ನಾವು ತಿಂದಾಗಲೂ ಕೂಡ ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಮೈದಾನೇ ಯೂಸ್ ಮಾಡಿರ್ತಾರೆ. ಬಟ್ ನಾನಿಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಹೆಲ್ದಿ ವರ್ಷನ್ ಅಲ್ವಾ, ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ನಾನು ಮೋಮೋಸ್ನ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾರ್ಮಲಾಗಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಸೊ ಆರಾಮಾಗಿ ನಾವು ಚಪಾತಿ ಹಿಟ್ಟನ್ನು ಹೇಗೆ ಗಟ್ಟಿಯಾಗಿ ಕಲಿಸ್ತೀವೋ ಅಷ್ಟು ಗಟ್ಟಿಯಾಗಿ ಬೇಕಾಗಿಲ್ಲ. ಸೊ ಸ್ವಲ್ಪ ತೆಳ್ಳವಾಗಿ ನಾವು ಕಲಿಸಿದ್ರು ಕೂಡ ಚೆನ್ನಾಗೇ ಇರುತ್ತೆ. ಹಾಗೆ 2 ಅವರ್ಸ್ ನಾವು ನೆನೆಸಿಡಬೇಕಾಗತ್ತೆ. ಸೊ ನಾನಿಲ್ಲಿ ನೆಕ್ಸ್ಟ್ ನಾನು ಮೋಮೋಸ್ ಮಾಡೋದಕ್ಕೆ ಕಾಮನಾಗಿ ಎಲ್ಲರೂ ಕೂಡ ಏನು ತೊಗೊತಾರೆ ಅಂತಂದರೆ ಎಲೆಕೋಸನ್ನು ತೊಗೊತಾರೆ, ಅಂದರೆ ಕ್ಯಾಬೇಜ್ನ ತೊಗೊತಾರೆ. ಬಟ್ ನಾನಿಲ್ಲಿ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಏನಕ್ಕೆ ಜಸ್ಟ್ ಕ್ಯಾಬೇಜ್ನ ಮಾತ್ರ ಎಂತಕ್ಕೆ ಯೂಸ್ ಮಾಡೋದು, ಸೊ ಎಲ್ಲ ಥರ ತರಕಾರಿಗಳು ಕೂಡ ನಾವು ಹಾಕಿ ಮಾಡೋಣ ಅಂತ ಹೇಳಿ ನಾನು ಎಲ್ಲ ಥರ ತರಕಾರಿಗಳನ್ನ ತೊಗೊಂಡೆ. ಆರಾಮಾಗಿ ತೊಗೋಬೋದು, ಏಕೆಂದರೆ ನಾವು ಎಲ್ಲ ಕಡೆ ನೋಡ್ತಾನೆ ಇರ್ತೀವಿ. ಲೈಕ್ ಚಿಕನ್ ಮೋಮೋಸ್ ತೊಗೊತೀವಿ, ವೆಜ್ ಮೋಮೋಸ್ ತೊಗೊತೀವಿ. ಸೊ ನಾನ್ ವೆಜ್ಜಲ್ಲಿ ನಾವು ಮಾಡ್ತೀವಿ ಅಂತಂದರೆ ಚಿಕನ್ ಮೋಮೋಸು ನಮಗೆ ಸಿಗುತ್ತೆ ಹೊರಗಡೆ, ಹಾಗೆ ವೆಜ್ ಮೋಮೋಸ್ ಕೂಡ ಸಿಗುತ್ತೆ. ಸೊ ಇದು ಕೂಡ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿತ್ತು. ನನಗೆ ಎಲೆಕೋಸಿನಿಗಿಂತ ನನಗೆ ಈ ಥರ ಮಿಕ್ಸ್ಡ್ ವೆಜಿಟೇಬಲ್ ಹಾಕೋದೇ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಎಲ್ಲ ತರಕಾರಿಗಳನ್ನ ನಾನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಹತ್ರ ಚಾಪರ್ ಇತ್ತು ಅಂತ ಹೇಳಿದ್ರೆ ಅದನ್ನು ಬಳಸ್ಕೊಳ್ಳಿ, ಯಾಕಂದರೆ ಸಣ್ಣದಾಗೆ ನಮಗೆ ಪೀಸಸ್ ಬೇಕಾಗುತ್ತೆ. ಸೊ ನಾನೇನು ಮಾಡಿದೆ ಅಂದರೆ ಈ ಥರ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ಚಾಪರಿಗೆ ಹಾಕಿದೆ. ನಾನೇನು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೆ ಅದನ್ನು ಮಾತ್ರ ನಾನು ಇಲ್ಲಿ ಸಣ್ಣದಾಗೆ ಹಚ್ಚಿಟ್ಟೆ. ಬಿಟ್ಟರೆ ನಾನು ಎಲ್ಲ ಥರ ತರಕಾರಿಗಳನ್ನ ನಾನು ಚಾಪರಿಗೆ ಹಾಕಿ ಸಣ್ಣದಾಗಿ ಕಟ್ ಮಾಡಿಕೊಂಡೆ. ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ತರಕಾರಿಗೆ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಒಂದು ಈರುಳ್ಳಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ನೆಕ್ಸ್ಟ್ ಒಂದು ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಜೊತೆಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಸ್ಪೂನ್ ಆಗುವಷ್ಟು ಹಸಿಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಉತ್ತರಿಸಿರೋ ಅಂಥ ಬೆಳ್ಳುಳ್ಳಿನ ಕೂಡ ನಾನು ಆ್ಯಡ್ ಮಾಡಿ ಇದಿಷ್ಟನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ಸೊ ನಮ್ಮ ಬೆಳ್ಳುಳ್ಳಿ ಈ ಥರ ಸಣ್ಣದಾಗಿ ಕಟ್ ಮಾಡೋದ್ರಿಂದ ನಮಗೆ ಯಾವ ಥರ ಫೀಲ್ ಆಗುತ್ತೆ ಅಂತಂದರೆ ನಮಗೆ ಚೈನೀಸ್ ಫುಡ್ ತಿನ್ನೋ ಥರನೇ ನಮಗೆ ಫೀಲ್ ಆಗುತ್ತೆ. ಯಾಕಂದರೆ ನಾವು ಆಲ್ಮೋಸ್ಟ್ ಆಲ್ ಕಾಮನ್ ಆಗಿ ನಾವು ಹೊರಗಡೆ ನೋಡಿರ್ತೀವಿ. ಸೊ ಯಾವುದೇ ರೆಸ್ಟೋರೆಂಟ್ಸ್ಗೆ ಹೋದರೂ ಕೂಡ ಈ ಥರ ಸಣ್ಣದಾಗೆ ಹಚ್ಚಿರೋ ಅಂಥ ಬೆಳ್ಳುಳ್ಳಿ ನೋಡಿದ್ರೆ ಸಾಕು ನಮಗೆ ಅಲ್ಲೇ ಗೊತ್ತಾಗುತ್ತೆ ಏನೋ ಒಂಥರ ಚೈನೀಸ್ ಫುಡ್ಡನ್ನು ನಾವು ತೊಗೊತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ತಿನ್ನಬೇಕಾದಾಗ ನಮಗೆ ಅದು ಗೊತ್ತಾಗುತ್ತೆ. ನೆಕ್ಸ್ಟ್ ಚಾಪ್ ಆಗಿರೋ ಅಂಥ ವೆಜಿಟೇಬಲ್ಸ್ನ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ನಾನು ಎಷ್ಟು ಸಣ್ಣದಾಗಿ ಬ್ಲೆಂಡರಲ್ಲಿ ನಾನು ಫೈನಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಮಾಡಿಕೊಂಡ್ರೆ ಸಾಕು. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರ್ಧ ಸ್ಪೂನಷ್ಟು ನಾನು ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಗರಂ ಮಸಾಲ ಕೂಡ ನಾನು ಆ್ಯಡ್ ಮಾಡ್ಕೊತೀನಿ. ಸೊ ಇದಿಷ್ಟನ್ನು ನಾನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ನೆನಪಿಟ್ಕೊಳ್ಳಿ, ಈ ಒಂದು ಮಸಾಲಾನ ಹೆಚ್ಚಿಗೆ ನಾವು ಬೇಯಿಸೋವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಇದನ್ನು ಸ್ಟೀಮ್ ಮಾಡ್ತೀವಿ. ಓಕೆ, ಸೊ ಮೋಮೋಸ್ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ಇದನ್ನು ನಾವು ಸ್ಟೀಮ್ ಮಾಡ್ತೀವಿ. ಸೊ ಹಾಗಾಗಿ ಇದನ್ನು ಹೆಚ್ಚಿಗೆ ಬೇಯಿಸೋ ಅಗತ್ಯ ಇಲ್ಲ. ಸೊ ಫ್ರೈ ಮಾಡಬೇಕು. ನಾನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನನಗೆ ಹೇಳಬೇಕಂದ್ರೆ ಮುಂಚೆ ನನಗೆ ಮೋಮೋಸ್ ಅಂದ್ರೇ ಅಷ್ಟು ಕಷ್ಟರಲ್ಲೇ ಇತ್ತು. ಸೊ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಅದೇನು ಅಂತಲೇ ಗೊತ್ತಿಲ್ಲ, ಮೊನ್ನೆ ನಾವು ಟ್ರಿಪ್ಪಿಗೆ ಹೋಗಿ ಬಂದಾಗಿಂದ ಸೊ ಅಲ್ಲಿ ಒಂದು ಸ್ಟ್ರೀಟ್ ಫುಡ್ ಮೋಮೋಸ್ ಒಂದು ಫೇಮಸ್ ಇತ್ತು ಅಂತ ಹೇಳಿ ಅಲ್ಲಿ ನಾನು ಒಂದು ಮೋಮೋಸ್ನ ಟೇಸ್ಟ್ ಮಾಡಿದೆ. ಸೊ ಅಲ್ಲಿ ತುಂಬಾ ಇಷ್ಟ ಆಯಿತು ನನಗೆ. ಸೊ ಅದಾದಮೇಲೆ ನಾನು ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಇದನ್ನು ನಾನು ಟ್ರೈ ಮಾಡಲೇಬೇಕು ಅಂಥೇಳಿ. ಆಮೇಲೆ ನಾನು ಟ್ರೈ ಮಾಡಿದೆ. ಸೀರಿಯಸ್ಲಿ ತುಂಬಾ ಟೇಸ್ಟಿಯಾಗಿತ್ತು. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ,
ಇದನ್ನು ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು 8ರಿಂದ 10 ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊತಾ ಇದ್ದೀನಿ. ಸೊ ಇದಿಷ್ಟನ್ನು ನಾವು ಕುದಿಸ್ಬೇಕಾಗುತ್ತೆ, ಹೆಚ್ಚಿಗೆ ಕುದಿಸೋ ಅವಶ್ಯಕತೆ ಇಲ್ಲ. ಸೊ ಸ್ವಲ್ಪ ಕುದಿಸ್ಬೇಕಾಗುತ್ತೆ. ಹಾಗೆ ಒಂದು ಟೊಮ್ಯಾಟೊ ಇವೆರಡನ್ನೂ ಕೂಡ ನಾವು ಚೆನ್ನಾಗಿ ಕುದಿಸಿ ಆ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ನಾವು ತೆಗೆದಿಟ್ಕೊಬೇಕು. ಏನಕ್ಕೆ ಅಂದರೆ ನಾವು ಇದನ್ನು ಚಟ್ನಿಗೋಸ್ಕರ ಬಳಸ್ತಾ ಇರೋದು. ಸೊ ರೆಡ್ ಚಟ್ನಿ ಅಂತ ನಮಗೇನು ಹೊರಗಡೆ ಕೊಡ್ತಾರೆ ಆ ಚಟ್ನಿನ ನಾನು ಮಾಡ್ತಾ ಇರೋದು. ಸೊ ಹಾಗಾಗಿ ಇದ್ರ ಮೇಲ್ಗಡೆದು ಸಿಪ್ಪೆ ಏನಿದೆ ಟೊಮ್ಯಾಟೋದು ಅದನ್ನು ನಾನು ತೆಗಿತೀನಿ. ಓಕೆ, ಪೂರ್ತಿಯಾಗಿ ನಾವು ತೆಗಿಯೋದ್ರಿಂದ ಸ್ವಲ್ಪ ಬಾಯಿಗೆ ಫುಲ್ಲು ಸಾಫ್ಟಾಗಿ ಸಿಗುತ್ತೆ. ಸೊ ಸಿಪ್ಪೆ ಇದ್ದರೆ ಸ್ವಲ್ಪ ಹಾರ್ಡಾಗಿ ಸಿಗುತ್ತೆ ಅಂತ ಹೇಳಿ ಅಷ್ಟೇ. ಹಾಗೆಯೇ ನಾನಿಲ್ಲಿ 4 ಮೆಂಬರ್ಸ್ಗಾಗೋ ಅಷ್ಟು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಒಂದು ಟೊಮ್ಯಾಟೋನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಮನೇಲಿ ಹೆಚ್ಚಿಗೆ ಬೇಕು ಅಂತಂದರೆ ಸೊ ನೀವು ಇದನ್ನು ಜಾಸ್ತಿ ಮಾಡ್ಕೊಬೋದು. ಓಕೆ, ಟೊಮ್ಯಾಟೊ ಬೇಕಿದ್ರೆ ನೀವು 2-3 ಹಾಕೋಬೋದು. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಏನು ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದು 15ವರೆಗೂ ನೀವು ತೊಗೋಬೋದು. ಸೊ ಹೆಚ್ಚಿಗೆ ಖಾರ ಏನೂ ಬರೋದಿಲ್ಲ. ಸೊ ಇದನ್ನು ಕೂಡ ನಾವು ಒಗ್ಗರಣೆ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಆ ಟೈಮ್ನಲ್ಲಿ ನಾವು ಅದಕ್ಕೆ ಖಾರನ ಆ್ಯಡ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ನಾನು ಇದಿಷ್ಟನ್ನು ಆರಿದ ಮೇಲೆ ನಾನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ. ಸೊ ಇದು ಬಂದು ನಮಗೆ ಫೈನಾಗೇ ಪೇಸ್ಟ್ ಆಗಬೇಕು, ಯಾಕಂದರೆ ಒಳಗಡೆ ಬೀಜ ಎಲ್ಲ ಇರುತ್ತೆ. ಸೊ ಬೀಜ ಬೇಡ ಅಂತಂದವರು ಟೊಮ್ಯಾಟೊನಲ್ಲಿರೋವಂಥ ಬೀಜನ ಆಚೆ ತೆಗಿಬೋದು. ಸೊ ನಾನೇನು ಹಾಗೆ ಹಾಕ್ತಾಯಿದ್ದೀನಿ, ಡೈರೆಕ್ಟಾಗೇ ಕಟ್ ಮಾಡಿಬಿಟ್ಟು ಹಾಗೆ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸಿಂಪಲಾಗಿ ಒಗ್ಗರಣೆ ಕೊಟ್ಬಿಟ್ಟು ಅದಕ್ಕೆ ನಾನು ನೆಕ್ಸ್ಟ್ ರುಬ್ಬಿ ಇಟ್ಕೊಂಡಿರೋ ಅಂಥ ಪೇಸ್ಟನ್ನು ಹಾಕೊತಾ ಇದ್ದೀನಿ. ಸೊ ನಿಮಗೆ ನೀರೇನಾದರೂ ಆ್ಯಡ್ ಮಾಡಬೇಕು, ಸ್ವಲ್ಪ ನಾನು ತೆಳ್ಳಗೆ ಇರಬೇಕು ಚಟ್ನಿ ಅಂತ ಅನ್ನೋರಾದರೆ, ಸಾಸ್ ಥರ ನನಗೆ ಸಿಗಬೇಕು ಅಂತ ಅನ್ನೋರಾದರೆ ಸೊ ಫಸ್ಟೇ ನಿಮಗೆ ಒಗ್ಗರಣೆ ಟೈಮ್ನಲ್ಲೇ ನೀವು ನೀರನ್ನು ಹಾಕೊಬೇಕು. ಸೊ ಅದಾದಮೇಲೆ ನಾವು ಹಾಕ್ತೀವಿ ಅಂತಂದರೆ ಅದಾಗಲ್ಲ, ಚಟ್ನಿ ಚೆನ್ನಾಗಿರೋದಿಲ್ಲ. ಸೊ ಸ್ಟಾರ್ಟಿಂಗಲ್ಲೇ ನೀವು ಸ್ವಲ್ಪ ವಾಟರ್ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಹಿಟ್ಟನ್ನು ಸ್ವಲ್ಪ ಸಣ್ಣದಾಗಿ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾವೇನು ಚಪಾತಿ ಮಾಡ್ತೀವಲ್ವ, ಸೊ ಆ ಹದಕ್ಕೆ ನಮಗೆ ಬೇಕಾಗಿಲ್ಲ. ನೀವು ಸಣ್ಣದಾಗಿ ಮಾಡಿಕೊಂಡ್ರೆ ಆಯಿತು. ಸೊ ನನಗೆ ಸ್ವಲ್ಪ ರೌಂಡಾಗಿ ಬರ್ತಿಲ್ಲ ಅಂಥೇಳಿ ನಾನು ಆ ಥರ ಒಂದು ಬಟ್ಲನ್ನು ಯೂಸ್ ಮಾಡಿ ರೌಂಡಾಗಿ ಶೇಪ್ ಬರಲಿ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಸೊ ನಾವೇನು ವೆಜ್ ಸ್ಟಫ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ನಾವು ಈ ರೀತಿ ಒಳಗಡೆ ಹಾಕೊಬೇಕಾಗುತ್ತೆ. ಸೊ ಸುತ್ತಲೂ ಕೂಡ ನಾನು ವಾಟರ್ನ ಹಾಕ್ತಾಯಿದ್ದೀನಿ. ಸೊ ನೀರನ್ನು ಸುತ್ತಲೂ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಅಂಟ್ಕೊಂಡು ಅದು ನೀಟಾಗಿ ಕೂತ್ಕೊಳ್ಳಿ ಅಂಥೇಳಿ, ಸೊ ಬಿಟ್ಟೋಗಬಾರ್ದು ಅಂಥೇಳಿ ನಾನು ಆ ರೀತಿ ಹಾಕೊತಾ ಇದ್ದೀನಿ. ಸೊ ಫಸ್ಟ್ ಒನ್ ಮಾಡಿದಾಗ ನನಗೂ ಕೂಡ ಹ್ಯಾಂಡ್ ಪ್ರಾಕ್ಟೀಸ್ ಇರಲಿಲ್ಲ, ಬಟ್ ಮಾಡ್ತಾ ನಾನು ಕೂಡ ಪ್ರೋ ಥರನೇ ನಾನು ಕೂಡ ಮಾಡಿದೆ. ಸೊ ಆರಾಮಾಗೆ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಎಷ್ಟು ಜನ ಕರ್ಜಿಕಾಯ್ದು ಮಾಡೋ ಥರ ಒಂದು ಕಡೆ ಮಾಡ್ಕೊತಾರೆ. ಸೊ ನಾನಿಲ್ಲಿ ರೌಂಡಾಗಿ ಮಾಡಿದ್ದೀನಿ. ಸೊ ಈ ರೀತಿ ಮಾಡೋದನ್ನು ಕೂಡ ಚೆನ್ನಾಗೇ ಇತ್ತು ಟೇಸ್ಟು. ಸೊ ನಾವು ಸ್ಟಫ್ನ ರೆಡಿ ಮಾಡ್ಕೋಬೇಕಾದ್ರೆ ಹಿಟ್ಟನ್ನು ಜಾಸ್ತಿ ಮಂದವಾಗಿ ನಾವು ಇಟ್ಕೊಳ್ಳೋದೇನು ಬೇಕಾಗಿಲ್ಲ. ಸೊ ಸ್ವಲ್ಪ ತೆಳ್ಳಗೆ ಇದ್ರೇ ಸಾಕು, ತಿನ್ನಬೇಕಾದ್ರೆ ನಮಗೆ ಚೆನ್ನಾಗಿ ಸಿಗುತ್ತೆ. ಸೊ ನಾನು ಇದೇ ರೀತಿ ಎಲ್ಲ ಮೋಮೋಸ್ನೂ ಕೂಡ ರೆಡಿ ಮಾಡಿಕೊಂಡೆ.
ಸ್ಟೀಮರ್ನಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ಸೊ ಅಥವಾ ಇಡ್ಲಿ ಕುಕ್ಕರ್ನಲ್ಲೂ ಕೂಡ ಮಾಡ್ಬೋದು, ಇಲ್ಲ ಅಂತಂದರೆ ಪಾತ್ರೆಲೂ ಕೂಡ ಇದನ್ನು ಮಾಡ್ಕೋಬೋದು. ಜಸ್ಟ್ 20 ಮಿನಿಟ್ಸ್ ಸಾಕು ಬೇಯೋದಕ್ಕೆ. ಸೊ ಆಲ್ರೆಡಿ ನಾವು ಸ್ಟಫ್ ಎಲ್ಲ ಆಲ್ರೆಡಿ ಫ್ರೈ ಮಾಡಿರ್ತೀವಿ. ಸೊ ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ತುಂಬಾ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಬೇಗ ಬೆಂದಿರುತ್ತೆ. ಸೊ ತುಂಬಾ ಇಷ್ಟ ಆಯಿತು ನನಗೆ. ಒಂದ್ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ಸೊ ಆ ಥರ ಇತ್ತು ಟೇಸ್ಟ್ ಬಂದು, ತುಂಬಾ ಇಷ್ಟ ಆಯಿತು. ಸೊ ಇದನ್ನು ಸ್ನ್ಯಾಕ್ಸ್ ಟೈಮಲ್ಲೂ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ತಿಂಡಿ ಟೈಮಲ್ಲಿ ಕೂಡ ನಾವು ಯೂಸ್ ಮಾಡ್ಬೋದು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸೊ ತುಂಬಾ ಟೇಸ್ಟಿಯಾಗಿದೆ. ಸೊ ಒಂದ್ಸತಿ ಟ್ರೈ ಮಾಡಿ ಮೋಮೋಸ್, ನೀವು ಕೂಡ ಇಷ್ಟಪಡ್ತೀರಾ. ಸೊ ಇಲ್ಲಿ ತನಕ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನನ್ನ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ.